ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಜಿನ್ಸಿ ಬ್ಲಾಗ್ಸ್. ಇವತ್ತು ನಮಗೆ ಆ್ಯನ್ಯುವಲ್ ಡೇ ನಡೀತಿದೆ. ಅಂದರೆ PUC ಡಿಗ್ರಿ ಎಲ್ಲರಿಗೂ ಒಟ್ಟಿಗೆ ಆ್ಯನ್ಯುವಲ್ ಡೇ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಟೈಮ್? 2:15. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು 5 ಈವ್ನಿಂಗ್. ನಾವೆಲ್ಲ ಅಂದರೆ ಪಾರ್ಟಿಸಿಪೆಂಟ್ಸ್ ಆ್ಯಂಕರಿಂಗ್ ಎಲ್ಲ ಇರೋದು ಬೇಗ ಬಂದಿದ್ದೀವಿ. ಇನ್ನೂ ಏನೂ ರೆಡಿ ಆಗಿಲ್ಲ. ಇನ್ನೂ ರೆಡಿ ಆಗಿಲ್ಲ. ಇವಾಗ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ರೆಡಿಯಾಗಿ ತೋರಿಸ್ತೀವಿ. ಇವಾಗ ಪಾಪ ನಮ್ಮ ಇಶಿಕ್ಗೆ ವಾಯ್ಸ್ ಹೊಟ್ಟೋಗಿದೆ, ಕೋಲ್ಡ್ ಆಗ್ಬಿಟ್ಟು. ಸೊ ಇವಾಗ ಸ್ವಲ್ಪ ಮ್ಯಾನೇಜ್ ಆಗೋ ಥರ ಮಾಡ್ಕೊಂಡು ಬಂದಿದ್ದೀನಿ. ಸಾಂಗ್ ಆಡೋಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಬಟ್ ಆ್ಯಂಕರಿಂಗ್ ನಾನು ಇವಳೇ ಇರೋದು. ಸೊ ನಾವು ಆ್ಯಂಕರಿಂಗಲ್ಲಿ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಮ್ಮ ಗ್ರೂಪ್ ಮೆಂಬರ್ಸ್ ಎಲ್ಲ ನಿಮಗೆ ಕ್ಯಾಪ್ಚರ್ ಮಾಡ್ತಾರೆ, ತೋರಿಸ್ತೀವಿ. ಓಕೆನಾ? ಬಾಯ್, ಆಮೇಲೆ ಸಿಗ್ತೀವಿ. ನಮ್ಮ ಡ್ಯಾನ್ಸ್ಗೆ ಒಂದೇ ಡ್ಯಾನ್ಸ್ಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಆಗಲೇ ಬಂದ್ಬಿಟ್ಟು ಇವರಿಬ್ರು ಕುತ್ಕೊಂಡಿದ್ದಾರೆ. ನಮ್ಮ ಡ್ಯಾನ್ಸ್ಗಿದ್ದಾರೆ ಶಾಹಿದ್ದು ಬಂದು ಕುತ್ಕೊಬಿಟ್ಟಿದ್ದಾರೆ. ನೋಡಿ, ನಮ್ಮ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಚೇರ್ ಮೇಲೆ ಕೂತಿರೋದು ಆ ಥರ. ಸೊ ಈ ಥರ ಇದೆ. ಗರ್ಲ್ಸ್ ಎಲ್ಲ ಇನ್ನೂ ಬರ್ತಾರೆ. ನಮ್ಮ ಸಮೀರ್ ಲೇಟಾಗಿ ಬರ್ತೀನಿ ಅಂತ ಅನ್ನತ್ತೆ. ಅವ್ರ ಪಾಪ ಅವ್ರು ಬೇರೆ ಹುಡುಗಿ ಥರ ಎಲ್ಲ ರೆಡಿ ಆಗಬೇಕು ಅದಕ್ಕೋಸ್ಕರ. ನಮಗೆ ಒಂದು ಅಡ್ವಾಂಟೇಜ್ ಏನು ಅಂದರೆ ನಮ್ಮ ರೂಮಲ್ಲೇ ನಮಗೆ ವಾಶ್ರೂಮ್ ಕೂಡ ಇದೆ. ನೋಡಿ, ಈ ಥರ ಒಂದೊಂದು ಡ್ಯಾನ್ಸ್ಗೆ ಒಬ್ಬೊಬ್ಬರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ನಾವು ಆ್ಯಂಕರಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ದೀವಿ ಆಡಿಟೋರಿಯಮ್ಗೆ. ಒಂದ್ಸಲ ಡ್ಯಾನ್ಸ್ ಪ್ರಾಕ್ಟೀಸ್ ಆಯಿತು. ಈ ರೂಮ್ ಯಾರಿಗೆ ಕೊಟ್ಟಿದ್ದಾರೆ? ನಮ್ಮ ಸಾಗರ್ ಅವ್ರು ಬರ್ತಿದ್ದಾರೆ. ನೋಡಿ ಹೆಂಗಿತ್ತು ನಮ್ಮದು ಸ್ಪೋರ್ಟ್ಸ್ ಡೇ ವ್ಲಾಗು. ವಾಯ್ಸು ತುಂಬ ಗಲಾಟೆ ಇರುತ್ತಲ್ಲ, ಸೊ ಬರಲ್ಲ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ಕವರ್ ಮಾಡ್ತೀವಿ. ಆಗಿಲ್ಲ ನಾವೇನು ಮಾಡೋಕ್ಕಾಗಲ್ಲ. ಪಂಚೆ ಹಾಕೋತೀನಿ ಅಂತ. ಪಂಚೆ ಆಲ್ ದ ಬೆಸ್ಟ್. ಮಾಡಿ ಇವಾಗ ಮೇಲೆ ಹೋಗಿ ಆ್ಯಂಕರಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನಿನ್ನ ವಾಯ್ಸು ನೀಟಾಗಿ ಮಾಡ್ಕೊ ಚೆನ್ನಾಗೆ ಸ್ವಲ್ಪ. ಇವಾಗ ಡೆಕೋರೇಷನ್ ಹೆಂಗೆ ಮಾಡಿದ್ದಾರೆ ಮೇಲೆ ಹೋಗಿ ನೋಡಬೇಕು, ತೋರಿಸ್ತೀವಿ. ಇವಾಗ ತೋರಿಸ್ತೀವಿ. ಬಟ್ ಎಷ್ಟಾಗುತ್ತೋ ಅಷ್ಟೇ ಕವರ್ ಮಾಡೋಕ್ಕಾಗೋದು. ಮದನ್ ಸರ್ ಫುಲ್ ಮಿಂಚ್ತಾವ್ರಿ. ನಿಮ್ಮ ಬ್ಲೇಸರ್ ಎಲ್ಲಿ? ಆಮೇಲೆ ಹಾಕೋತೀರ ಸರಿ. ಲೈಟಿಂಗ್ಸ್ ಎಲ್ಲ ಹಾಕೋರೆ, ಜಾತ್ರೆ ಮಾಡೋವ್ರೆ. ಈ ಕಡೆ ಫುಲ್ಲು ವಾಲ್ ಹಾಕ್ಸಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಬರೋಕ್ಕೆ. ಲೈಟ್ ಆನ್ ಮಾಡಿಲ್ಲ. ಲೈಟ್ಸ್ ಆನ್ ಮಾಡಿದಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಲೈಟ್ ಇಲ್ದಿರ ತೋರಿಸ್ತಾ ಇದ್ದೀವಿ ಹೆಂಗಿದೆ ಅಂತ. ಟೀಚರ್ಸ್ ಎಲ್ಲ ಬಂದು ಒಂದು ರೌಂಡ್ ನೋಡಿಕೊಂಡು ಇವಾಗೆಲ್ಲ ನಮ್ಮ ಸಾಗರ್ ನೋಡಿ, ನಮ್ಮ ಪ್ರೆಸಿಡೆಂಟ್ ಅಯ್ಯಯ್ಯೋ ಹನಿ ಸಿಂಗ್ ಅಂತ ಹೊಸ ನಾಮಕರಣ ಮಾಡಿದ್ದೀವಿ. ಇವರು ನಮ್ಮ ಪುರುಷೋತ್ತಮ್, ನಮ್ಮ ಕ್ಲೋಸ್ ಫ್ರೆಂಡ್ಸ್, ನಮ್ಮ 3 ಜನ. ಸ್ವಲ್ಪ ಕರ್ಟನ್ಸ್ ಎಲ್ಲ ತೆಗೀರಿ, ಬೆಳಕು ಬರಲಿ. ಬೆಳಕು ಮಾಡೋಣ. ಇಷ್ಟು ಜನ ಬರ್ತಾರಾ? ಇಷ್ಟು ಚೇರ್ಸ್ ಹಾಕಿದಿರಲ್ಲ. ಪೊಲೀಸರು ಬರ್ತಾರಾ? ಹೈ ಸೆಕ್ಯೂರಿಟಿ ನಮ್ಮ ಕಾಲೇಜ್ಗೆ. ಅವ್ರು ಹೋಗಿ ಕರ್ಕೊಂಡು ಬಂದಿದ್ದಾರೆ. ಲೋಕೇಶ್ ಅಂಕಲ್ದು ಬ್ಲಾಗ್ ಮಾಡೋಣ. ಇವರು ನಮ್ಮ ನಮ್ಮ ಲೋಕೇಶ್ ಸರ್. ನಮ್ಮ ಕಾಲೇಜಿನ ಫುಲ್ ಸೂಪರ್ವೈಸರ್, ಫುಲ್ ಸ್ಮೈಲ್ ಮಾಡಿ, ಸ್ಮೈಲ್. ನೋಡಿ, ಕಡಕ್ ಸ್ಮೈಲ್. ಏನೋ ಮಾಡ್ತಾ ಇದ್ದೀರಾ ಭರ್ಜರಿಯಾಗೆ. ವಿಡಿಯೋ ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಮಿಸ್ ಮಾಡ್ಕೊಳ್ತೀವಿ. ನಮ್ಮ ದಿಶಾ ಬರ್ತಾ ಇದ್ದಾಳೆ. ಆನ್ ದ ವೇ ಶಿ ಈಸ್. ಸದ್ಯಕ್ಕೆ ಅಲ್ಲಿವರೆಗೂ ಟೀಚರ್ಸ್ ಫೋಟೋ ತಗೋತಾ ಇದ್ದಾರೆ. ಈಗ 2 ನಿಮಿಷ ವೆಯ್ಟ್. ಟೀಚರ್ಸ್ ಇಲ್ಲಿ ಆ್ಯನಿವರ್ಸರಿ ಫೋಟೋಸ್ ಕಾಲೇಜ್ ಆ್ಯನಿವರ್ಸರಿ ಅಂತ. ಹಾಯ್. ಒಂದ್ಸಲಿ ಪ್ಲೇ ಮಾಡಿ ವಿಡಿಯೋ. ಎವರ್
ಅವಳು ಕೂದಲಾಯಿತು. ನಮ್ಮ ದಿಶಾ ಅವ್ರು ಬಂದಿದ್ದಾರೆ, ಸ್ವಲ್ಪ ತೋರಿಸ್ತೀನಿ ತಡಿ. ನಮ್ಮ ದಿಶಾ ಅವ್ರು ಹೆಂಗ್ ಕಾಣಿಸ್ತಿದ್ದಾರೆ ಅಂದ್ರೆ, ಈ ಪಿಕ್ಚರಲ್ಲಿ ಚಿಕ್ಕ ಮಕ್ಳು ಸತ್ತೋದ್ರೆ ದೆವ್ವ ಮಾಡ್ತಾರೆ ಗೊತ್ತಾ? ಸತ್ತೋಗಾದ್ಮೇಲೆ ಹಾಯ್ ಇದೇ ಆಂಕರಿಂಗ್ ಕಾಸ್ಟ್ಯೂಮ್ ನಂದು ಮತ್ತೆ ಸ್ನೇಹ ಸೇಮ್ ಬಟ್ ಡಿಫ್ರೆಂಟ್. ಹೇರ್ ಸ್ಟೈಲ್ ಬೈ ದಿಶಾ. ಮಸ್ತಾಗಿ ಎಲ್ಲಿ ದಿಶಾ ನೋಡಿ ಮಾಡ್ಕೊಡ್ಬೇಕು ಅಂತಂದ್ರೆ ನಮ್ಮ ದಿಶಾನ ಕರೀರಿ, ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಂಗನ್ಬಿಟ್ಟು ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇಕ್ರಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು ಇದನ್ನೆಲ್ಲ? ತುಂಬಾ ಎಂಜಾಯ್ ಮಾಡ್ತಿದ್ದೇವೆ. ಬಿಕಾಸ್ ನಮ್ಮ ಕ್ಲಾಸ್ ಹುಡುಗರು ಇವತ್ತೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನಮ್ಮ ಹತ್ರ ಏನೋ ಪಾಪ ಮೇಕಪ್ ಮಾಡಿಸ್ಕೊಳಕ್ಕೆ ಏನಕ್ಕೆ ಬಂದಿದ್ದಾರೆ ಅಂತ ಕೇಳಿಸ್ಕೊಳ್ಳಿ. ಇಲ್ಲೇ ಹೇಗೆ ಅನ್ನಿಸ್ತಾ ಇದೆ ಇಕ್ರಾ? ಹೆಣ್ಮಗು ಥರ ಹೇರ್ ಸ್ಟೈಲ್ ಇಷ್ಟ ಆದರೆ ಕಮೆಂಟ್ ಹಾಕಿ ಗೈಸ್, ನಾನೇ ಹಾಕಿದ್ದು. ಔಟ್ಫಿಟ್ ಆಫ್ ದ ಡೇ ಆಫ್ ದ ಡೇ. ನಯನ ಅಕ್ಕ ಅವ್ರು ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇವಾಗ ಫಸ್ಟು ಫಾರ್ಮಲ್ ಪ್ರೋಗ್ರಾಮ್ ನಡೀತೆ, ಅದಕ್ಕೆ ಇನ್ವೊಕೇಶನ್ ಸಾಂಗಾಗಿ ನಾನು ಹೋಗ್ತಾ ಇದ್ದೀನಿ. ತುಂಬ ಹಾಡೋಣಲ್ಲ, ಲಿಪ್ಸಿಂಗ್ ಮಾಡ್ತೀನಿ ನೋಡಿ. ಟಚ್ ಅಪ್ ಮಾಡಿಸ್ಕೊಳ್ಳಿಲ್ಲ ಇವನು, ಆದರೂ ಚೆನ್ನಾಗಿ ಕಾಣಿಸ್ತಾರೆ. ಪರವಾಗಿಲ್ಲ. ಸ್ನೇಹ ಅವರೇ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ನರ್ವಸ್ ಆಗಿದ್ದೀರಾ ಆ್ಯಂಕರಿಂಗ್ಗೆ? ಇವಾಗ ಫಾರ್ಮಲ್ ಆದಮೇಲೆ ಇನ್ಫಾರ್ಮಲ್. ಅವಳು ಒಂಚೂರು ಬಿಟ್ಟರೆ ನಾನು ಕವರ್ ಅಪ್ ಮಾಡ್ಕೊತೀನಿ. Have to sit silently and witness the program. And warm wishes for the blessed and cheerful year. This annual report showcases our progress and achievements during this academic year. ಅದೇನೆಂದರೆ ತನ್ನ ಮೇಲೆ ಯಾರ ಶಸ್ತ್ರ ಪ್ರಯೋಗಿಸಿದರೂ ಅವನ ಮೈಯಿಂದ ಬರುವ ಒಂದು ಹನಿ ರಕ್ತ ನೆಲಕ್ಕೆ ತಾಕಿದರೂ ಆ ರಕ್ತದ ಹಂಚಿತ ತನ್ನಂತೆ ಮತ್ತೊಬ್ಬ ರಕ್ತ ಬೀಜ ಸುರಿದು ಸೃಷ್ಟಿಯಾಗಬೇಕೆಂಬ ವರವನ್ನು ಕೇಳಿದರು. ಅದಕ್ಕೆ ಶಿವನು ತಥಾಸ್ತು ಎನ್ನುವರು. ಇವರಿಂದ ಅವನು ದೇವರು ದೇವತನೆಗಳೆಲ್ಲ ಸದೆಬಡಿದು ದೇವಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕೆಂಬ ಉದ್ದೇಶ ಅವನದ್ದಾಗಿತ್ತು. ಆಗ ಎಲ್ಲ ದೇವತೆಗಳು ಭಯಭೀತರಾಗಿ ಪಾರ್ವತಿ ದೇವಿಯ ಬಳಿ ಸಹಾಯ ಬೇಡುವರು.
क्या मिल पा रहा है। जूस पिला दो, मौसम्बी का जूस पिला दो। ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ. ಡ್ಯಾನ್ಸ್ ಆಯಿತು, Final time. ಎಲ್ಲ ಆಯ್ತು. ಟೈಮ್ 9:06. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಕಮೆಂಟ್ ಹಾಕಿ ಮರಿಬೇಡಿ. ಬಾಯ್ ಬಾಯ್.